ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಸೊ ನಾನು ಮಹೇಶ್ KS. ಸೊ ಲಾಸ್ಟ್ ಕ್ಲಾಸಲ್ಲಿ DCET ಸಿಲೆಬಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೆ. ಅಥವಾ DCET ಎಕ್ಸಾಮ್ಸ್ ಏನು ನೋಟಿಫಿಕೇಶನ್ಸ್ ಆಗಿದೆ, ಸೊ ಅದ್ರ ಬಗ್ಗೆನೂ ಕೂಡ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ನ ಆಲ್ರೆಡಿ ಕ್ಲಾಸ್ ಮಾಡಿರ್ತಕ್ಕಂಥದ್ದು. ಅಂದರೆ ಯಾವ ರೀತಿ ಅಪ್ಲೈ ಮಾಡಬೇಕು ಪ್ರತಿಯೊಂದು ಡೀಟೇಲ್ಸ್ ಕೂಡ ಇದೆ. ಸೊ ನಾನು ಇವತ್ತು ಈ ಕ್ಲಾಸಲ್ಲಿ ಡೈರೆಕ್ಟಾಗಿ ನಿಮ್ಮ ಸಿಲೆಬಸ್ಸಿಗೆ ಬರ್ತೀನಿ. ಸೊ ಅದರಲ್ಲೂ ಕೂಡ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ಯಾವ್ಯಾವ ಕಾನ್ಸೆಪ್ಟ್ ಅಂದರೆ ಸಬ್ಜೆಕ್ಟ್ಸ್ ಬರುತ್ತೆ, ಎಷ್ಟೆಷ್ಟು ಮಾರ್ಕ್ಸಿಗೆ ಬರುತ್ತೆ ಎಲ್ಲದನ್ನು ಕೂಡ ಡಿಸ್ಕಸ್ ಮಾಡಿದ್ವಿ. ಸೊ ಇವತ್ತು ಅದರಲ್ಲಿ ಏನು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಅಂತ ಬರುತ್ತೆ, ಅಥವಾ ನಾವೇನು PMS ಅಂತ ಹೇಳ್ತೀವಿ. ಸೊ ಆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಬಗ್ಗೆ ಬರ್ತೀನಿ ನಾನು. ಸೊ ಆ ಸಬ್ಜೆಕ್ಟ್ ಅಲ್ಲಿ ಸೊ ನಿಮಗೆ ಗೊತ್ತಿದೆ ಪ್ರತಿಯೊಂದು ಸಬ್ಜೆಕ್ಟ್ ಕೂಡ 20 ಮಾರ್ಕ್ಸಿಗೆ ಇರುತ್ತೆ ಅನ್ನೋದನ್ನ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ. ಸೊ ಇವತ್ತು ಅದೇ PMS ಅಥವಾ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಏನ್ ನಿಮಗೆ 20 ಮಾರ್ಕ್ಸ್ ಇದೆ, ಸೊ ಅದರಲ್ಲಿ ಫಸ್ಟ್ ಯೂನಿಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಅಥವಾ ಫಸ್ಟ್ ಯೂನಿಟ್ ನಾವೇನು ಇಂಟ್ರೊಡಕ್ಷನ್ ಚಾಪ್ಟರ್ ಅಂತ ಇದೆ ಅಥವಾ ಇಂಟ್ರೊಡಕ್ಷನ್ ಅಂತ ಇದೆ, ಸೊ ಅದನ್ನ 2 ಪಾರ್ಟ್ಗಳಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಒಂದು ಪಾರ್ಟ್ 1 ಫಸ್ಟ್, ಆಮೇಲೆ ನೆಕ್ಸ್ಟ್ ಪಾರ್ಟ್ 2. ಸೊ 4 ಮಾರ್ಕ್ಸ್ ಅಂತ ಹೇಳಿದ್ದೆ. ಸೊ ಪ್ರೀವಿಯಸ್ ಕ್ಲಾಸ್ ಅಲ್ಲೂ ಕೂಡ ಹೇಳಿದ್ದೆ ಮಾರ್ಕಿಂಗ್ ಸಿಸ್ಟಮ್ ಬಗ್ಗೆ. ನಿಮಗೆ ಫಸ್ಟ್ ಚಾಪ್ಟರ್ ಇಂದ 4 ಮಾರ್ಕ್ಸಿಗೆ ನಿಮಗೆ ಕ್ವಶನ್ಸ್ ಅರೈಸ್ ಆಗುತ್ತೆ. ಸೊ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಇಂದ ಓವರ್ ಆಲ್ ಆಗಿ 20 ಮಾರ್ಕ್ಸಿಗೆ ನಿಮಗೆ ಕ್ವಶನ್ಸ್ ಅರೈಸ್ ಆಗುತ್ತೆ. ಆ 20 ಮಾರ್ಕ್ಸ್ ಅಲ್ಲಿ 4 ಮಾರ್ಕ್ಸ್ ಫಸ್ಟ್ ಚಾಪ್ಟರ್ ಅಂದ್ರೆ ಇಂಟ್ರೊಡಕ್ಷನ್ ಅಂತ ಇದೆ. ಸೊ ಇಂಟ್ರೊಡಕ್ಷನ್ ಚಾಪ್ಟರ್ ಇಂದ 4 ಮಾರ್ಕ್ಸ್ಗೆ ಕ್ವಶನ್ಸ್ ಅರೈಸ್ ಆಗುತ್ತೆ. ಸೊ ಇಂಟ್ರೊಡಕ್ಷನ್ ಅಂದ್ರೆ ಏನ್ ಪ್ರಾಜೆಕ್ಟ್ ಅಂದ್ರೆ ಏನು, ಅಥವಾ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್, ಇದೆಲ್ಲ ಡೀಟೇಲ್ಸ್, ಬೇಸಿಕ್ಸ್ ಡೀಟೇಲ್ಸ್ ಇರ್ತಕ್ಕಂಥದ್ದು. ಸೊ ಅದನ್ನೇ ಇವತ್ತು ಈ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಯಾಕಂದ್ರೆ ಆಲ್ರೆಡಿ DCET ನೋಟಿಫಿಕೇಶನ್ಸ್ ಆಗಿರೋದ್ರಿಂದ ಸೊ ನಿಮಗೆ ಅದು ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಯಾರು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿರೋದ್ರೆ ನಿಮಗೆ ಕಾನ್ಸೆಪ್ಟ್ಗಳು ಗೊತ್ತಿರಬೇಕು. ಸೊ ಡೈರೆಕ್ಟ್ ಆಗಿ ನಾವು ಫಸ್ಟ್ ಚಾಪ್ಟರ್ಗೆ ಬರ್ತಾ ಹೋಗ್ತೀನಿ. ಸೊ ಅದ್ರಲ್ಲಿ ಯಾವೆಲ್ಲ ಕಂಟೆಂಟ್ಸ್ ನಾವು ಕವರ್ ಮಾಡ್ತೇನೆ, ಅಥವಾ ಯಾವೆಲ್ಲ ಕಂಟೆಂಟ್ಸ್ ಬಗ್ಗೆ ನಿಮಗೆ ಕ್ವಶನ್ಸ್ ಕೇಳ್ತಾನೆ ಅನ್ನೋದಂದ್ರೆ, ಸೊ ಫಸ್ಟ್ ನಿಮಗೆ ಮೀನಿಂಗ್ ಆಫ್ ಪ್ರಾಜೆಕ್ಟ್. ಸೊ ಪ್ರಾಜೆಕ್ಟಿನ ಮೀನಿಂಗ್ ಬಗ್ಗೆ ಕ್ವಶನ್ಸ್ ಆಗುತ್ತೆ. ಅದೇ ರೀತಿ ಫೀಚರ್ಸ್ ಆಫ್ ಪ್ರಾಜೆಕ್ಟ್ ಬಗ್ಗೆ ಕ್ವಶನ್ಸ್ ಆಗುತ್ತೆ. ಟೈಪ್ಸ್ ಆಫ್ ಪ್ರಾಜೆಕ್ಟ್ಸ್ ಬಗ್ಗೆ ಆಗುತ್ತೆ. ಬೆನಿಫಿಟ್ಸ್ ಆಫ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್, ಈ ಎಲ್ಲಾ ಕಾನ್ಸೆಪ್ಟ್ಸ್ ಗಳ ಬಗ್ಗೆನೂ ಕೂಡ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಅರೈಸ್ ಆಗ್ತಕ್ಕಂಥದ್ದು. ಮೀನಿಂಗ್ ಅಂದ್ರೆ ಏನು, ಫೀಚರ್ಸ್ ಯಾವ್ದು, ಟೈಪ್ಸ್ ಯಾವ್ದು. ಲಾಸ್ಟ್ ಟೈಮ್ ಕ್ವಶನ್ ಪೇಪರ್ ಅಲ್ಲಿ ಅಂದ್ರೆ 2023 ಅಲ್ಲಿ ಟೈಪ್ಸ್ ಆಫ್ ಪ್ರಾಜೆಕ್ಟ್ಸ್ ಬಗ್ಗೆ ಒಂದು ಕ್ವಶನ್ಸ್ ಆಗಿದೆ. ಬೇಕಾದ್ರೆ ನೀವು ಕ್ವಶನ್ ಪೇಪರ್ ನ ಚೆಕ್ ಮಾಡಿ ನೋಡಿ. ನೆಕ್ಸ್ಟ್ ಆಬ್ಸ್ಟಕಲ್ಸ್ ಇನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂದ್ರೆ ನೀವು ಒಂದು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಮಾಡ್ಬೇಕಾದ್ರೆ ನಾವು ಯಾವೆಲ್ಲ ಹರ್ಡಲ್ಸ್ ನ ಫೇಸ್ ಮಾಡಬೇಕಾಗತ್ತೆ, ಅಥವಾ ಪ್ರಾಬ್ಲಮ್ಸ್ ನ ಫೇಸ್ ಮಾಡಬೇಕಾಗತ್ತೆ, ಅದನ್ನೇ ನಾವು ಆಬ್ಸ್ಟಾಕಲ್ಸ್ ಅಂತ ಹೇಳ್ತೀವಿ. ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಆಸ್ ಎ ಪ್ರೊಫೆಷನ್, ಒಂದು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ನಾನು ಪ್ರೊಫೆಷನ್ ಅಂತ ಕನ್ಸಿಡರ್ ಮಾಡಿಲ್ಲ. ಯಾವ ರೀತಿ ಇರುತ್ತೆ ಅದು? ಪ್ರಾಜೆಕ್ಟ್ ಮ್ಯಾನೇಜರ್ ಅಂಡ್ ಹಿಸ್ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಎ ಪ್ರಾಜೆಕ್ಟ್ ಮ್ಯಾನೇಜರ್. ಈಗ ಒಬ್ಬ ಪ್ರಾಜೆಕ್ಟ್ ಮಾಡಬೇಕು ಅಂತ ಅದಕ್ಕೊಬ್ಬ ಮ್ಯಾನೇಜರ್ ಇರ್ತಾನೆ. ಒಂದು ಟೀಮ್ ಇರುತ್ತೆ, ಟೀಮಿಗೆ ಒಂದು ಪ್ರಾಜೆಕ್ಟ್ ಅನ್ನ ಕೊಟ್ಟಿರ್ತಾರೆ. ಆ ಟೀಮ್ ಅನ್ನ ಎಂಟೈರ್ ಟೀಮ್ ಅನ್ನ ಗೈಡ್ ಮಾಡ್ಲಿಕ್ಕೆ ಒಬ್ಬ ಮ್ಯಾನೇಜರ್ ಇರ್ತಾನೆ. ಸೊ ಅವನ್ನ ನಾವು ಪ್ರಾಜೆಕ್ಟ್ ಮ್ಯಾನೇಜರ್ ಅಂತ ಹೇಳ್ತೀವಿ. ಸೊ ಈಸ್ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಇನ್ ದಟ್ ಪ್ರಾಜೆಕ್ಟ್. ನೆಕ್ಸ್ಟ್ ಪ್ರಾಜೆಕ್ಟ್ ಕನ್ಸಲ್ಟೆಂಟ್ ಅಂದ್ರೆ ಯಾರಾದ್ರೂ ನಿಮಗೆ ಅಸಿಸ್ಟೆಂಟ್ ಅಥವಾ ನಿಮಗೆ ಏನಾದ್ರು ಸಪೋರ್ಟ್ ಮಾಡಿದ್ರೆ, ಅಥವಾ ನೀವೇನಾದ್ರು ಯಾರು ಹೆಲ್ಪ್ ತಗೊಂಡಿದ್ರೆ, ಸೊ ಅದನ್ನ ನಾವು ಪ್ರಾಜೆಕ್ಟ್ ಕನ್ಸಲ್ಟೆಂಟ್ಸ್ ಅಂತ ಹೇಳ್ತೀವಿ. ಸೊ ಎಲ್ಲಾ ಕಾನ್ಸೆಪ್ಟ್ಸ್ ಗಳ ಬಗ್ಗೆ ನಿಮಗೆ ಫಸ್ಟ್ ಯೂನಿಟ್ 1 ಅಲ್ಲಿ 4 ಮಾರ್ಕ್ಸ್ಗೆ ಕ್ವಶನ್ ಅರೈಸ್ ಆಗ್ತಕ್ಕಂಥದ್ದು. ಅದೇ ರೀತಿ ಆಪರೇಷನ್ ಏನಿದು, ಆಪರೇಷನ್ ಮತ್ತೆ ಪ್ರಾಜೆಕ್ಟ್ ಒಂದೇನಾ ಬೇರೆನಾ ಕೇಳ್ಬೋದು. ಡಿಫರೆನ್ಸ್ ಬಿಟ್ವೀನ್ ಪ್ರಾಜೆಕ್ಟ್ ಅಂಡ್ ಆಪರೇಷನ್, ಅಥವಾ ವಾಟ್ ಈಸ್ ಪ್ರೋಸೆಸ್ ಇನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂಡ್ ಪ್ರೋಸೆಸ್ ಗ್ರೂಪ್, ವಾಟ್ ಈಸ್ ಸ್ಕೋಪ್ ಅಂಡ್ ಡಿಫರೆನ್ಸ್ ಬಿಟ್ವೀನ್ ಪ್ರಾಜೆಕ್ಟ್ ಗ್ರೂಪ್ ಆಬ್ಜೆಕ್ಟಿವ್ಸ್ ಅಂಡ್ ಪ್ರಾಜೆಕ್ಟ್ ಸ್ಕೋಪ್. ಪ್ರಾಜೆಕ್ಟ್ ಸ್ಕೋಪ್ ಮತ್ತೆ ಪ್ರಾಜೆಕ್ಟ್ ಗ್ರೂಪ್ ಆಬ್ಜೆಕ್ಟಿವ್ ಗೆ ವೇರಿಯೇಷನ್ ಅಥವಾ ಡಿಫರೆನ್ಸ್ ಏನು, ಎಲ್ಲ ಕಾನ್ಸೆಪ್ಟ್ ಗಳ ಬಗ್ಗೆ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿರೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗತ್ತೆ ವಿದ್ಯಾರ್ಥಿಗಳೇ. ಯಾಕಂದ್ರೆ ಡಿಸ್ಕ್ರಿಪ್ಟಿವ್ ಪೇಪರ್ ಏನಾದ್ರು ಆಗಿದ್ರೆ ನೀವು ಬರ್ದಿದ್ದೆ ಆನ್ಸರ್. ಯಾಕಂದ್ರೆ ಡಿಸ್ಕ್ರಿಪ್ಟಿವ್ ಪೇಪರ್ ಅಲ್ಲಿ ನೀವು ಬರ್ದಿದ್ದೆ ಆನ್ಸರ್. ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಅವ್ನು ಕೊಡ್ತಕ್ಕಂತಹ 4 ಅಥವಾ 5 ಆಪ್ಷನ್ ಅಲ್ಲಿ ಒಂದು ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡೋದು ನಿಮ್ಮ ಆನ್ಸರ್ ಆಗಿರುತ್ತೆ. ಆ ಆಪ್ಷನ್ ಸೆಲೆಕ್ಟ್ ಮಾಡಬೇಕು ಅಂದ್ರೆ ನಿಮಗೆ ಕಾನ್ಸೆಪ್ಟ್ ಚೆನ್ನಾಗಿ ಗೊತ್ತಿದ್ರೆ ಮಾತ್ರ. ಸ್ಟ್ರೈಟ್ ಅವೇ ಬರೋಣ ಕಾನ್ಸೆಪ್ಟ್ಸ್ ಗೆ. ಸೊ ಫಸ್ಟ್ ಹೇಳಿದ್ರೆ ಮೀನಿಂಗ್ ಆಫ್ ಎ ಪ್ರಾಜೆಕ್ಟ್ ಅಂದ್ರೆ ಪ್ರಾಜೆಕ್ಟ್ ಅಂದ್ರೆ ಏನು. ಸೊ ಎ ಸ್ಪೆಸಿಫಿಕ್ ಆಕ್ಟಿವಿಟಿ ಅಂದ್ರೆ ಪ್ರಾಜೆಕ್ಟ್ ಅನ್ನೋದೊಂದು ಸ್ಪೆಸಿಫಿಕ್ ಆಕ್ಟಿವಿಟಿ ಆಗಿರುತ್ತೆ. ಸೊ ವಿತ್ ಎ ಸ್ಪೆಸಿಫಿಕ್ ಸ್ಟಾರ್ಟಿಂಗ್ ಪಾಯಿಂಟ್ ಅಂಡ್ ಸ್ಪೆಸಿಫಿಕ್ ಎಂಡಿಂಗ್ ಪಾಯಿಂಟ್ ಅಂದ್ರೆ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಇರಬೇಕು, ಇನ್ನೊಂದು ಎಂಡಿಂಗ್ ಪಾಯಿಂಟ್ ಇರಬೇಕು, ವಿತ್ ಒಂದು ಸ್ಪೆಸಿಫಿಕ್ ಆಬ್ಜೆಕ್ಟಿವ್ ಇರಬೇಕು. ಸುಮ್ನೆ ನಾನು ಏನೋ ಒಂದು ಆಕ್ಟಿವಿಟೀಸ್ ಮಾಡ್ತೀನಿ ಅಂದ್ರೆ ಅದು ಪ್ರಾಜೆಕ್ಟ್ ಆಗಲ್ಲ. ಇಂಟೆಂಡೆಡ್ ಟು ಅಕಾಂಪ್ಲಿಷ್ ಅ ಸ್ಪೆಸಿಫಿಕ್ ಆಬ್ಜೆಕ್ಟಿವ್. ಸೊ ಇದು ಬಹಳ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಒಂದು ಪ್ರಾಜೆಕ್ಟ್ ಅಂತ ಹೇಳಿದಾಗ, ಅಥವಾ ಒಂದು ಪ್ರಾಜೆಕ್ಟ್ ನ ಮೀನಿಂಗ್ ಅನ್ನ ಹೇಳ್ತಕ್ಕಂಥದ್ದು ಯಾವ್ದಾವ್ದು ಹೇಳುತ್ತೆ ಅಂದ್ರೆ, ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ಸ್ಟಾರ್ಟಿಂಗ್
ಪಾಯಿಂಟ್ ಎಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಎಂಡ್ ಎಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ, ಇನ್ನೊಂದು ಯಾವ ಉದ್ದೇಶಕ್ಕೆ ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ. ಇದು ಮೂರು ಕೂಡ ಇಂಪಾರ್ಟೆಂಟ್. ಈ 3 ಆಸ್ಪೆಕ್ಟ್ಸ್ ಇದ್ರೆ ಮಾತ್ರ ನಾನು ಆಕ್ಟಿವಿಟಿನ ಪ್ರಾಜೆಕ್ಟ್ ಅಂತ ಹೇಳ್ತೀನಿ, ಇಲ್ಲ ಅಂದ್ರೆ ಪ್ರಾಜೆಕ್ಟ್ ಅಂತ ಹೇಳಲ್ಲ. ನಾವು ದಿನಕ್ಕೆ 3 ಟೈಮ್ ಊಟ ಮಾಡ್ತೀವಿ, ಪ್ರಾಜೆಕ್ಟ್ ಅದು ಅಲ್ಲ, ಪ್ರಾಜೆಕ್ಟ್ ಅಲ್ಲ. ಸೊ ಅದಕ್ಕೆ ಪ್ರಾಜೆಕ್ಟ್ ಅಂತ ಹೇಳಿದ್ರೆ, ಒಂದು ಪ್ರಾಜೆಕ್ಟಿನ ಮೀನಿಂಗ್ ಹೇಳ್ಬೇಕಾದ್ರೆ ನಾನು ಪ್ರಾಜೆಕ್ಟ್ ಅಂದ್ರೆ ಏನು ಅಂದ್ರೆ ಒಂದು ಆಕ್ಟಿವಿಟಿಯ ಸ್ಟಾರ್ಟಿಂಗ್ ಪಾಯಿಂಟ್ ಇರಬೇಕು. ಸೊ ಒಂದು ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ ಅಥವಾ ಒಂದು ಸಾಫ್ಟ್ವೇರ್ ನ ಬಿಲ್ಡ್ ಮಾಡ್ತಾ ಇದ್ದೀನಿ, ದಟ್ ಈಸ್ ಎ ಪ್ರಾಜೆಕ್ಟ್. ಅದಕ್ಕೊಂದು ಸ್ಟಾರ್ಟಿಂಗ್ ಪಾಯಿಂಟ್ ಇರುತ್ತೆ. ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಅಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು. ಎಲ್ಲಿ ಮಾಡಬೇಕು ಅಲ್ಲೇ ಮಾಡಬೇಕು. ಯಾವ ಉದ್ದೇಶಕ್ಕೆ ಆ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀನಿ ಅನ್ನೋದು ಬಹಳ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಯಾಕೆ ಅಂದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಅಂದಾಗ ಬಿಲ್ಡಿಂಗ್ ಅನ್ನ ಟಾಪ್ ಫ್ಲೋರ್ ಇಂದ ಕನ್ಸ್ಟ್ರಕ್ಷನ್ ಮಾಡ್ಲಿಕ್ಕೆ ಬರಲ್ಲ. ಸೊ ಹಾಗಾಗಿ ಬಿಲ್ಡಿಂಗ್ ಅನ್ನ ಸ್ಟಾರ್ಟಿಂಗ್ ಪಾಯಿಂಟ್ ಯಾವ್ದು ಅನ್ನೋ, ಒಂದು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾನೆ ಬಿಲ್ಡಿಂಗ್ ಅಂದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಯಾವ್ದು ಅನ್ನೋದು ಗೊತ್ತಿರಬೇಕಾಗತ್ತೆ, ಎಂಡಿಂಗ್ ಪಾಯಿಂಟ್ ಯಾವ್ದು ಅನ್ನೋದು ಗೊತ್ತಿರಬೇಕಾಗತ್ತೆ. ಆಬ್ಜೆಕ್ಟಿವ್, ಆ ಬಿಲ್ಡಿಂಗ್ ಅನ್ನ ಯಾವ ಉದ್ದೇಶಕ್ಕೆ ಕಟ್ತಾ ಇದ್ದಾನೆ, ಅದು ಹೌಸ್ ಕನ್ಸ್ಟ್ರಕ್ಷನ್ ಆಗಿರ್ಬೋದು ಅಥವಾ ಒಂದು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಕನ್ಸ್ಟ್ರಕ್ಷನ್ ಆಗಿರ್ಬೋದು, ಹಾಸ್ಪಿಟಲ್ ಕನ್ಸ್ಟ್ರಕ್ಷನ್ ಆಗಿರ್ಬೋದು. ಬೇರೆ ಬೇರೆ ಕನ್ಸ್ಟ್ರಕ್ಷನ್ ಟೈಪ್ಸ್ ಆಫ್ ಬಿಲ್ಡಿಂಗ್ ಗಳು ಬರುತ್ತೆ. ಎಲ್ಲದೂ ಒಂದೇ ರೀತಿ ಇರಲ್ಲ. ಆಬ್ಜೆಕ್ಟಿವ್ಸ್ ಬೇರೆ ಇರುತ್ತೆ, ಸ್ಟಾರ್ಟಿಂಗ್ ಪಾಯಿಂಟ್ ಎಂಡಿಂಗ್ ಪಾಯಿಂಟ್ ಸೇಮ್ ಇದ್ರೂ ಕೂಡ ಕೆಲವೊಂದ್ರಲ್ಲಿ ಉದ್ದೇಶ ಚೇಂಜ್ ಇರುತ್ತೆ. ಅಥವಾ ಸಾಫ್ಟ್ವೇರ್ ಪ್ರಾಜೆಕ್ಟ್ ಅಂದಾಗ ಅದರ ಸ್ಟಾರ್ಟಿಂಗ್ ಅಂಡ್ ಎಂಡಿಂಗ್ ಪಾಯಿಂಟ್ ಗಳು ಡಿಫ್ರೆಂಟ್ ಆಗಿರುತ್ತೆ. ಹಾಗಾಗಿ ಇಷ್ಟು ಆಕ್ಟಿವಿಟೀಸ್ ಇಂಪಾರ್ಟೆಂಟ್. ಪ್ರಾಜೆಕ್ಟ್ ಅಂದಾಗ ಒಂದು ನೆನ್ಪಿಟ್ಕೊಳ್ಳಿ, ಸ್ಪೆಸಿಫಿಕ್ ಆಕ್ಟಿವಿಟಿ, ದಟ್ ಶುಡ್ ಬಿ ಸ್ಪೆಸಿಫಿಕ್, ದೆನ್ ದಟ್ ಈಸ್ ಎ ಸ್ಟಾರ್ಟಿಂಗ್ ಪಾಯಿಂಟ್ ಅಂಡ್ ಎಂಡಿಂಗ್ ಪಾಯಿಂಟ್. ಬೋತ್ ಎರಡೂ ಇರಬೇಕು, ಸ್ಟಾರ್ಟಿಂಗ್ ಪಾಯಿಂಟ್ ಎಂಡಿಂಗ್ ಪಾಯಿಂಟ್ ಎರಡೂ ಇರಬೇಕು ಆ ಆಕ್ಟಿವಿಟಿಯಲ್ಲಿ. ದಟ್ ಲೀಡ್ಸ್ ಟು ಸ್ಪೆಸಿಫಿಕ್ ಆಬ್ಜೆಕ್ಟಿವ್, ಅಂದ್ರೆ ಒಂದು ಉದ್ದೇಶ ಇರಬೇಕು. ಹಾಗಿದ್ರೆ ಮಾತ್ರ ಅದು ನಿಮಗೆ ಪ್ರಾಜೆಕ್ಟ್ ಆಗತ್ತೆ ಅಂತ ಹೇಳ್ಬಹುದು. ಸೊ ಹಾಗಾಗಿ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ, ಸೊ ಇಟ್ ಈಸ್ ಆಕ್ಟಿವಿಟಿ ವಿಚ್ ಇನ್ಕ್ಲೂಡ್ ಸ್ಟಾರ್ಟಿಂಗ್ ಅಂಡ್ ಎಂಡಿಂಗ್ ಪಾಯಿಂಟ್ ಫಾರ್ ದಿ ಅಕಾಂಪ್ಲಿಷ್ಮೆಂಟ್ ಆಫ್ ಅನ್ ಆಬ್ಜೆಕ್ಟ್. ಸಿಂಪಲ್ ಆಗಿ ಹೇಳ್ಬೋದು. ನೆಕ್ಸ್ಟ್ ಪ್ರಾಜೆಕ್ಟ್ ಅನ್ನೋದು ನೋಡಿದ್ರಿ. ಈಗ ಸ್ವಲ್ಪ ಅದಕ್ಕೊಂದು ವರ್ಡ್ ಆಡ್ ಆಗುತ್ತೆ, ಮ್ಯಾನೇಜ್ಮೆಂಟ್. ಏನ್ ಹಾಗಾದ್ರೆ ಮ್ಯಾನೇಜ್ಮೆಂಟ್ ಅಂದ್ರೆ? ಈಗ ಪ್ರಾಜೆಕ್ಟ್ ಅನ್ನೋದು ವರ್ಡ್ ನೋಡಿದ್ರಿ, ಅದಕ್ಕೆ ಇದೊಂದು ಆಡ್ ಆಯ್ತು, ಯಾವ್ದು? ಮ್ಯಾನೇಜ್ಮೆಂಟ್ ಅನ್ನೋದು. ನೀವು ಬಹಳಷ್ಟು ಜನ ನೋಡಿರ್ತೀರಿ, ಮ್ಯಾನೇಜ್ಮೆಂಟ್ ಈಸ್ ಅ ಪ್ರೋಸೆಸ್ ಆಫ್ ಪ್ಲಾನಿಂಗ್, ಆರ್ಗನೈಸಿಂಗ್, ಡೈರೆಕ್ಟಿಂಗ್, ಕಂಟ್ರೋಲಿಂಗ್ ಅಂತ. ಬಟ್ ಇಲ್ಲಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಎಫೆಕ್ಟಿವ್ ಯುಟಿಲೈಸೇಷನ್ ಆಫ್ ಅವೈಲಬಲ್ ರಿಸೋರ್ಸಸ್. ಇನ್ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಾನು ಅದನ್ನೇ ಎಫೆಕ್ಟಿವ್ ಯೂಸೇಜ್ ಆಫ್ ರಿಸೋರ್ಸಸ್ ಸಕ್ಸಸ್ಫುಲಿ ಟು ಕಂಪ್ಲೀಟ್ ಎ ಪ್ರಾಜೆಕ್ಟ್ ಅಂತ ಹೇಳ್ತೀವಿ. ಅಥವಾ ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ effective utilization of available resources to complete a project. Effective utilization of available resources. ಏನ್ ಸರ್ ಈ ರಿಸೋರ್ಸಸ್ ಅಂದ್ರೆ? ಸ್ಕಿಲ್ಸ್ ಅಂಡ್ ನಾಲೆಡ್ಜ್. ನಿಮ್ಮ ಹತ್ರ ಏನ್ ಸ್ಕಿಲ್ ಇದೆ ಅಥವಾ ಏನು ನಾಲೆಡ್ಜ್ ಇದೆ. ಒಂದು ಟೀಮ್ ಅಲ್ಲಿ ಒಂದು ಪ್ರಾಜೆಕ್ಟ್ ಅನ್ನ ಪ್ರಿಪೇರ್ ಮಾಡ್ತಾ ಇದೀನಿ, ಟೀಮ್ ಮೆಂಬರ್ಸ್ ಇರ್ತಾರೆ. ಆ ಟೀಮ್ ಮೆಂಬರ್ಸ್ ನ ಸ್ಕಿಲ್ಸ್ ಅಂಡ್ ನಾಲೆಡ್ಜ್ ಇದೆಯಲ್ವಾ, ಆ ನಾಲೆಡ್ಜ್ ನಾನು ರಿಸೋರ್ಸಸ್ ಅಂತ ಹೇಳ್ತೀನಿ. ಆ ರಿಸೋರ್ಸಸ್ ಅನ್ನ ಎಫೆಕ್ಟಿವ್ ಆಗಿ ಯೂಸ್ ಮಾಡಿಕೊಂಡು ನಾನೊಂದು ಕಂಪ್ಲೀಟ್ ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡಿದ್ರೆ ದಟ್ ಈಸ್ ಕಾಲ್ಡ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಸೊ ಅದನ್ನ ನಾನು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾ ಹೋಗ್ಬೋದು. ಸೊ ಇಲ್ಲೂ ಕೂಡ ಅದನ್ನೇ ಮೆನ್ಷನ್ ಮಾಡಿರ್ತಕ್ಕಂಥದ್ದು, ಹಾಗಾಗಿ ಅದು ಕೂಡ ನಿಮಗೆ ಗೊತ್ತಿರಬೇಕು. ಸೊ ನೆಕ್ಸ್ಟ್, ಸೊ ಈಗ ಫೀಚರ್ಸ್ ಆಫ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಬರೋಣ. ನಿಮಗೆ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಕೇಳ್ಬೋದು, ಫೀಚರ್ಸ್ ಕೊಟ್ಬಿಟ್ಟು ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಎ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಫೀಚರ್ಸ್ ಆಫ್ ಎ ಪ್ರಾಜೆಕ್ಟ್ ಕೇಳ್ಬೋದು. ಹಾಗಾಗಿ ಸೊ ಒಂದು ಪ್ರಾಜೆಕ್ಟಿಗೆ ಅದರದ್ದೇ ಆದಂತಹ ಫೀಚರ್ಸ್ ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ ವಿದ್ಯಾರ್ಥಿಗಳೇ. ಸೊ ಅದು ಕೂಡ ನಿಮಗೆ ಗೊತ್ತಿರಬೇಕು. ಸೊ ಫೀಚರ್ಸ್ ಅಂತ ಬಂದಾಗ ಯುನಿಕ್ ಇನ್ ನೇಚರ್, ಅಂದ್ರೆ ಯಾವುದೇ ಒಂದು ಪ್ರಾಜೆಕ್ಟ್ ಆಗಿದ್ರು ಕೂಡ ಅದು ಅಥವಾ ನೇಚರ್ ಆಫ್ ಅಥವಾ ಅದರ ನೇಚರ್ ಅಂತ ಬಂದಾಗ ಯುನಿಕ್ ಇನ್ ನೇಚರ್ ಅಂದ್ರೆ ನೋ ಟು ಪ್ರಾಜೆಕ್ಟ್ಸ್ ಆರ್ ಎಕ್ಸಾಕ್ಟ್ಲಿ ಸಿಮಿಲರ್. ಎರಡು ಪ್ರಾಜೆಕ್ಟ್ಗಳು ಎಕ್ಸಾಕ್ಟ್ ಆಗಿ ಸಿಮಿಲರ್ ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ಸೊ ಆ ಎರಡೂ ಪ್ರಾಜೆಕ್ಟ್ ಗಳ ನಡುವೆ ಡಿಫರೆನ್ಸ್ ಇರಲೇಬೇಕು. ಒಂದು ಇನ್ನೊಂದು ಔಟ್ಕಮ್ ಆ ಎರಡೂ ಪ್ರಾಜೆಕ್ಟ್ಸ್ ಅಲ್ಲಿ ಬೇರೆ ಬೇರೆ ಆಗಿರ್ಬೇಕು. ಅದನ್ನೇ ನಾವು ನ್ಯೂ ಔಟ್ಕಮ್ ಅಂತ ಹೇಳ್ತೀವಿ. ಹಾಗಾಗಿ ಯುನಿಕ್ ಇನ್ ನೇಚರ್ ಅಂದ್ರೆ ಎರಡು ಒಂದೇ ತರ ಇರೋ ಆಗಿಲ್ಲ. ಒಂದೇ ತರ ಇದ್ರೆ ಅದು ಯುನಿಕ್ ನೇಚರ್ ಆಗುತ್ತೆ. ಎರಡು ಒಂದೇ ರೀತಿ ಇದ್ರೆ ಅಲ್ಲಿ ಯಾವುದೇ ರೀತಿಯ ಡಿಫರೆನ್ಸ್ ಇರೋದಿಲ್ಲ. ಹಾಗಾಗಿ ಯುನಿಕ್ ಇನ್ ನೇಚರ್ ಅಂತ ಹೇಳ್ತೀವಿ. ಡೆಫಿನೆಟ್ ಗೋಲ್ಸ್ ಅಂಡ್ ಆಬ್ಜೆಕ್ಟಿವ್ಸ್, ಯಾವ ಉದ್ದೇಶಕ್ಕೆ ಮಾಡ್ತಾ ಇದ್ದೀನಿ ಅಥವಾ ನನ್ನಲ್ಲಿ ಯಾವುದನ್ನ ರೀಚ್ ಮಾಡಬೇಕು. ನನಗೊಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ, ಅದರದ್ದೇ ಆದಂತಹ ಗೋಲ್ಸ್ ಅಂಡ್ ಆಬ್ಜೆಕ್ಟಿವ್ಸ್ ಇರುತ್ತೆ. ಯಾವ ಉದ್ದೇಶಕ್ಕೆ ಮಾಡ್ತಾ ಇದ್ದೀನಿ ಅಥವಾ ನಾನು ಅದ್ರ ಮುಖಾಂತರ ಏನನ್ನ ಅಚೀವ್ಮೆಂಟ್ ಮಾಡ್ತೀನಿ ಅನ್ನೋದು ಇರುತ್ತೆ. ಹಾಗಾಗಿ ದಟ್ ಶುಡ್ ಬಿ ಡೆಫಿನೆಟ್ ಗೋಲ್ಸ್ ಅಂಡ್ ಆಬ್ಜೆಕ್ಟಿವ್ಸ್ ಇರಲೇಬೇಕು. ರಿಕ್ವೈರ್ ಸೆಟ್ ಆಫ್ ರಿಸೋರ್ಸಸ್,
ಒಂದು ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ಸುಮ್ನೆ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಕ್ ಬರಲ್ಲ ವಿದ್ಯಾರ್ಥಿಗಳೇ, ಅಥವಾ ಒಂದು ಸುಮ್ನೆ ಯಾವ್ದೋ ಒಂದು ಸಾಫ್ಟ್ವೇರ್ ಪ್ರಾಜೆಕ್ಟ್ ಮಾಡ್ಲಿಕ್ಕೆ ಬರಲ್ಲ, ಅಥವಾ ಸುಮ್ನೆ ಯಾವ್ದೋ ಒಂದು ರಿಸರ್ಚ್ ಪ್ರಾಜೆಕ್ಟ್ ಮಾಡ್ಲಿಕ್ಕೆ ಬರಲ್ಲ ಇಲ್ಲಿ. ಹಾಗಾಗಿ ಅದಕ್ಕೆ ಆದಂತಹ ಸೆಟ್ ಆಫ್ ರಿಸೋರ್ಸಸ್ ಬೇಕಾಗುತ್ತೆ. ಹ್ಯಾವ್ ಎ ಲೈಫ್ ಸ್ಪ್ಯಾನ್, ಅಂದ್ರೆ ಒಂದು ಪ್ರಾಜೆಕ್ಟ್ ಮಾಡಿದ್ದಾನೆ ಅಂದ್ರೆ ಅದಕ್ಕೆ ಅದರದ್ದೇ ಆದಂತಹ ಲೈಫ್ ಸ್ಪ್ಯಾನ್ ಇರುತ್ತೆ, ಅಥವಾ ಡಿಫರೆನ್ಸ್ ಫೇಸಸ್. ಪ್ರಾಜೆಕ್ಟ್ ಅಟ್ ಎ ಟೈಮ್ ಇಲ್ಲಿ ಎಲ್ಲದೂ ರೆಡಿ ಆಗೋದಿಲ್ಲ, ಸ್ಟೇಜ್ ಬೈ ಡೆವಲಪ್ ಆಗ್ತಾ ಹೋಗುತ್ತೆ. ಅಥವಾ ನಾವು ಸಾಫ್ಟ್ವೇರ್ ಪ್ರಾಜೆಕ್ಟ್ ಅಂತ ಬಂದಾಗ ಅಲ್ಲಿ ಕೋಡಿಂಗ್ ನಡೆಯುತ್ತೆ, ಡಿಸೈನಿಂಗ್, ಕೋಡಿಂಗು, ಟೆಸ್ಟಿಂಗು, ಬೇರೆ ಬೇರೆ ಹಂತಗಳಲ್ಲಿ ನಡೀತಾ ಹೋಗುತ್ತೆ. ಹಾಗಾಗಿ ಡಿಫ್ರೆಂಟ್ ಫೇಸಸ್ ಅಲ್ಲಿ ಒಂದು ಪ್ರಾಜೆಕ್ಟ್ ಪಾಸ್ ಆಗ್ತಕ್ಕಂಥದ್ದು, ಅದನ್ನೇ ನಾನು ಲೈಫ್ ಸ್ಪ್ಯಾನ್ ಅಂತ ಹೇಳ್ತಾ ಹೋಗ್ತೀನಿ. ಅದು ಕೂಡ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್, ಪ್ರಾಜೆಕ್ಟ್ ಆಸ್ ಎ ಲೈಫ್ ಸೈಕಲ್. ಡಿಸೈನಿಂಗ್ ಆಗಿರ್ಬೋದು, ಕೋಡಿಂಗ್ ಆಗಿರ್ಬೋದು, ಟೆಸ್ಟಿಂಗ್ ಆಗಿರ್ಬೋದು. ಸೊ ಡಿಫ್ರೆಂಟ್ ಫೇಸಸ್ ಅಲ್ಲಿ ಒಂದು ಪ್ರಾಜೆಕ್ಟ್ ಪಾಸ್ ಆಗಿರುತ್ತೆ. ನೆಕ್ಸ್ಟ್ ಅದರ ಲೈಫ್ ಸೈಕಲ್ ಇರುತ್ತೆ. ಸೊ ಲೈಫ್ ಸ್ಪ್ಯಾನ್ ಬೇರೆ, ಲೈಫ್ ಸೈಕಲ್ ಬೇರೆ, ಎರಡು ಕನ್ಫ್ಯೂಷನ್ ಮಾಡ್ಕೋಬೇಡಿ. ಲೈಫ್ ಸ್ಪ್ಯಾನ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ವಿ, ಯಾಕಂದ್ರೆ ಹ್ಯಾವ್ ಎ ಲೈಫ್ ಸ್ಪ್ಯಾನ್ ಅಂದ್ರೆ ಡಿಫರೆನ್ಸ್ ಫೇಸಸ್ ಇರುತ್ತದೆ, ಹಂತವಾಗಿ ಡೆವಲಪ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಹ್ಯಾಸ್ ಎ ಲೈಫ್ ಸೈಕಲ್ ಅಂದ್ರೆ ಈಗ ಸಾಫ್ಟ್ವೇರ್ ಪ್ರಾಜೆಕ್ಟ್ ಅಲ್ಲಿ ಬೆಸ್ಟ್ ಎಕ್ಸಾಂಪಲ್ ಅದಕ್ಕೆ, ಯಾಕಂದ್ರೆ ಡಿಸೈನಿಂಗ್ ಒಂದು ಸೈಕಲ್, ಟೆಸ್ಟಿಂಗ್ ಇರುತ್ತೆ, ಕೋಡಿಂಗ್ ಇರುತ್ತೆ, ಬೇರೆ ಬೇರೆ ರೀತಿಯ ಲೈಫ್ ಸೈಕಲ್ ಅಲ್ಲಿ ಪಾಸ್ ಆಗುತ್ತೆ. ನೆಕ್ಸ್ಟ್ ಇನ್ವೋರ್ಸ್ ರಿಸ್ಕ್ ಅಂಡ್ ಅನ್ಸರ್ಟನಿಟಿ. ಸೊ ಇದಂತೂ ಇದಿದೆ, ಯಾಕಂದ್ರೆ ಫ್ಯೂಚರ್ ಈಸ್ ಅನ್ಸರ್ಟೈನ್, ನಾವು ಯಾವ್ದನ್ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಒಂದು ಪ್ರಾಜೆಕ್ಟ್ ಅಂದಾಗ ರಿಸ್ಕ್ ಮತ್ತೆ ಅನ್ಸರ್ಟನಿಟಿಗಳು ಇರಲೇಬೇಕಾಗತ್ತೆ. ಟೀಮ್ ವರ್ಕ್, ಒಂದು ಪ್ರಾಜೆಕ್ಟ್ ಯಾವತ್ತೂ ಕೂಡ ನೀವು ಒಂದು ಕಂಪ್ನಿ ಅಥವಾ ಕಾರ್ಪೊರೇಟ್ ಸೆಕ್ಟರ್ ಅಲ್ಲಿ ಇಂಡಿವಿಜುವಲ್ ಆಗಿ ಪ್ರಾಜೆಕ್ಟ್ ಮಾಡ್ಲಿಕ್ಕೆ ಚಾನ್ಸ್ ಇಲ್ಲ. ಹಾಗಾಗಿ ಇಟ್ ಈಸ್ ಎ ಟೀಮ್ ವರ್ಕ್ ಆಗಿರುತ್ತೆ. ಅಂದ್ರೆ ನಾವೊಂದು ಗ್ರೂಪ್ ಆಫ್ ಮೆಂಬರ್ಸ್ ಸೇರ್ಕೊಂಡ್ಬಿಟ್ಟು ಪ್ರಾಜೆಕ್ಟ್ ನ ರೆಡಿ ಮಾಡ್ತೀವಿ. ಹೈ ಲೆವೆಲ್ ಸಬ್ ಕಾಂಟ್ರಾಕ್ಟಿಂಗ್, ಅಂದ್ರೆ ಈ ಸಬ್ ಕಾಂಟ್ರಾಕ್ಟಿಂಗ್ ಅಂದ್ರೆ ಏನಂದ್ರೆ, ಈಗ ನಾನೊಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ, ನನಗೇನೋ ಸ್ವಲ್ಪ ನನ್ನ ಟೀಮ್ ಮೆಂಬರ್ಸ್ ಅಲ್ಲಿ ಆ ಪ್ರಾಜೆಕ್ಟ್ ಬೇಕಂತ ರಿಕ್ವೈರ್ ಸ್ಕಿಲ್ ಇರದೇ ಇರ್ಬೋದು. ಸೊ ಅದನ್ನ ನಾನು ಐದರ್ ಔಟ್ ಸೈಡ್ ಆಗಿರ್ಬೋದು ಅಥವಾ ಪಾರ್ಟ್ ಆಫ್ ಪ್ರಾಜೆಕ್ಟ್ ವರ್ಕ್ ಔಟ್ ಸೈಡ್ ಇಂದ ಹೆಲ್ಪ್ ತಗೊಳ್ಬಹುದು. ಸೊ ಅದನ್ನೇ ನಾವು ಸಬ್ ಕಾಂಟ್ರಾಕ್ಟಿಂಗ್ ಅಂತ ಹೇಳ್ತೀವಿ. ಸೊ ಇದೆಲ್ಲದ್ರ ಬಗ್ಗೆ ನಿಮಗೆ ಕ್ವಶನ್ಸ್ ಆಗುತ್ತೆ. ಹಾಗಾಗಿ ಈ ಫೀಚರ್ಸ್ ಗಳ ಬಗ್ಗೆ ಕರೆಕ್ಟ್ ಆಗಿ ಗೊತ್ತಿರಬೇಕು, ಅಥವಾ ಅದರ ಬಗ್ಗೆ ಇನ್ ಡೆಪ್ತ್ ನಾಲೆಡ್ಜ್ ಇದ್ರೆ ಮಾತ್ರ ನೀವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ಅಟೆಂಡ್ ಮಾಡ್ಲಿಕ್ಕೆ ಅದು ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟ್ ಟೈಪ್ಸ್ ಆಫ್ ಪ್ರಾಜೆಕ್ಟ್ಸ್ ಬರೋಣ. ಅನದರ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಫಸ್ಟ್ ಮೀನಿಂಗ್ ಆಫ್ ಪ್ರಾಜೆಕ್ಟ್ ನೋಡಿದ್ವಿ, ಅದೇ ರೀತಿ ಮೀನಿಂಗ್ ಆಫ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ನೋಡಿದ್ವಿ, ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಫೀಚರ್ಸ್ ಆಫ್ ಪ್ರಾಜೆಕ್ಟ್ ನೋಡಿದ್ವಿ. ಈಗ ಟೈಪ್ಸ್ ಆಫ್ ಪ್ರಾಜೆಕ್ಟ್ಸ್ ಗೆ ಬಂದ್ರೆ, ಸೊ ಇನ್ ಜನರಲ್ ಅಂದ್ರೆ ನಾನು ಕಾಮನ್ ಆಗಿ ಪ್ರಾಜೆಕ್ಟ್ ಅಲ್ಲಿ ಟೈಪ್ಸ್ ಹೇಳ್ತಾ ಹೋಗೋದಾದ್ರೆ, ಅಥವಾ ಇನ್ ಜನರಲ್ ಆಗಿ ಬಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಜೆಕ್ಟ್. ಸೊ ನೋಡಿರ್ತೀವಿ ನಾವು, ವೆಹಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ಶಿಫ್ಟ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ಅಥವಾ ಪಾರ್ಟ್ ಆಫ್ ಮೆಷಿನರಿ ಮ್ಯಾನುಫ್ಯಾಕ್ಚರಿಂಗ್, ಅಥವಾ ಯಾವುದೇ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು. ಸೊ ಜಸ್ಟ್ ಒಂದು ಎಕ್ಸಾಂಪಲ್ ಅಷ್ಟೇ, ಅದು ಶಿಪ್ ಅಥವಾ ವೆಹಿಕಲ್, ಪೀಸ್ ಆಫ್ ಮೆಷಿನರಿ ಅನ್ನೋದು. ಸೊ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಜೆಕ್ಟ್ ನಾವಿನ್ನು ಜನರಲ್ ಅಲ್ಲಿ ನೋಡಿರ್ತೀವಿ, ಯಾವುದೋ ಒಂದು ಮೆಷಿನ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಅಥವಾ ಪಾರ್ಟ್ ಆಫ್ ಮೆಷಿನರಿ ವೆಹಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಇರುತ್ತೆ, ಅಥವಾ ಶಿಪ್ ಆಗಿರ್ಬೋದು. ಸೊ ನೀವು ವೆಹಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳಲ್ಲಿ ಹೋಗಿದ್ರೆ, ಟೂ ವೀಲರ್ಸ್, ಫೋರ್ ವೀಲರ್ಸ್, ವೆಹಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಬೇರೆ ಬೇರೆ ಪಾರ್ಟ್ ಆಗಿ ಅಥವಾ ಟೀಮ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಅದನ್ನ ನಾವು ಇನ್ ಜನರಲ್ ಆಗಿ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಜೆಕ್ಟ್ಸ್ ಅನ್ನೋದು ಕೂಡ ಒಂದು ಟೈಪ್ಸ್ ಆಗಿರುತ್ತೆ. ಅದೇ ರೀತಿ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ನೋಡಿರ್ತೀರಿ ನೀವು, ರೋಡ್ ಅಂಡ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್ ಆಗಿರ್ಬೋದು. ಸೊ ಐದರ್ ಇಟ್ ಈಸ್ ಕನ್ಸ್ಟ್ರಕ್ಷನ್ ಆಫ್ ರೋಡ್ ಆಗಿರ್ಬೋದು, ಅಥವಾ ಕನ್ಸ್ಟ್ರಕ್ಷನ್ ಆಫ್ ಬಿಲ್ಡಿಂಗ್ ಆಗಿರ್ಬೋದು. ಸೊ ಅದು ಕೂಡ ಒಂದು ಟೈಪ್ ಆಫ್ ಪ್ರಾಜೆಕ್ಟ್ಸ್ ಅಲ್ಲಿ, ಅಥವಾ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಅಂಡರ್ ಅಲ್ಲಿ ಬರ್ತಕ್ಕಂಥದ್ದು ಬಿಲ್ಡಿಂಗ್ ಆಗಿರ್ಬೋದು, ರೋಡ್ ಆಗಿರ್ಬೋದು. ನೆಕ್ಸ್ಟ್ ಸಾಫ್ಟ್ವೇರ್ ಪ್ರಾಜೆಕ್ಟ್. ಸೊ ಯಾವ್ದೊಂದು ನಾನು ಸಾಫ್ಟ್ವೇರ್ ನ ಡೆವಲಪ್ ಮಾಡಬೇಕು, ಅದು ಐದರ್ ಆಪರೇಟಿಂಗ್ ಸಾಫ್ಟ್ವೇರ್ ಸಿಸ್ಟಮ್ ಅಥವಾ ಸಾಫ್ಟ್ವೇರ್, ಅಥವಾ ಆಪರೇಟಿಂಗ್ ಸಾಫ್ಟ್ವೇರ್ ಯಾವುದೇ ಆಗಿರ್ಬೋದು. ಸೊ ಸಾಫ್ಟ್ವೇರ್ ಪ್ರಾಜೆಕ್ಟ್ಸ್ ಅಂತ ಬಂದಾಗ ಅದು ಸಪರೇಟ್ ಕ್ಯಾಟಗರಿ ಬರುತ್ತೆ, ಯಾಕಂದ್ರೆ ಕನ್ಸ್ಟ್ರಕ್ಷನ್ ಕ್ಯಾಟಗರಿಯಲ್ಲಿ ನಾನು ಸಾಫ್ಟ್ವೇರ್ ಪ್ರಾಜೆಕ್ಟ್ಸ್ ಅನ್ನ ತಾನು ಮಿಕ್ಸ್ ಮಾಡ್ಲಿಕ್ಕೆ ಬರಲ್ಲ. ಹಾಗಾಗಿ ಮ್ಯಾನುಫ್ಯಾಕ್ಚರಿಂಗ್ ಬೇರೆ, ಸಾಫ್ಟ್ವೇರ್ ಪ್ರಾಜೆಕ್ಟ್ಸ್ ಬೇರೆ, ಅದೇ ರೀತಿ ನಿಮ್ಮ ಯಾವುದು ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಬೇರೆ. ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಪ್ರಾಜೆಕ್ಟ್. ಸೊ ಇಲ್ಲಿ ಮ್ಯಾನೇಜ್ಮೆಂಟ್ ಪ್ರಾಜೆಕ್ಟ್ಸ್ ಅಂದ್ರೆ ಇದು ಟೈಪ್ಸ್ ಆಫ್ ಪ್ರಾಜೆಕ್ಟ್ಸ್ ಹೌದು, ಹಾಗಂತ ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಬೇರೆ, ಮ್ಯಾನೇಜ್ಮೆಂಟ್ ಪ್ರಾಜೆಕ್ಟ್ ಬೇರೆ, ಎರಡು ಒಂದೇ ಅಲ್ಲ. ಅಂದ್ರೆ ಡಿಸೈನ್ ಅಂಡ್ ಟೆಸ್ಟಿಂಗ್ ಆಫ್ ಎ ನ್ಯೂ ಕಂಪ್ಯೂಟರ್ ಸಾಫ್ಟ್ವೇರ್ ಅಂತ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಅಂದ್ರೆ ಒಂದು ಹೊಸ ಕಂಪ್ಯೂಟರ್ ಸಾಫ್ಟ್ವೇರ್ ಇದೆ, ಅದನ್ನ ನಾನು ಏನ್ ಮಾಡ್ಬೇಕು, ಡಿಸೈನ್ ಮತ್ತೆ ಟೆಸ್ಟ್ ಮಾಡಬೇಕು. ಸೊ ಅದು ಕೂಡ ಒಂದು ಟೈಪ್ ಆಫ್ ಪ್ರಾಜೆಕ್ಟ್ಸ್. ಅಥವಾ ನೀವು ಈಗ ಫಾರ್ ಎಕ್ಸಾಂಪಲ್ ಕಂಪ್ನಿಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಯಾರಿಗೋ ಒಂದು ಟೀಮ್ ಮೆಂಬರ್ಸ್ಗೆ ಯಾವ್ದೋ ಒಂದು ಇವೆಂಟ್ ಕೊಟ್ಟಿರ್ತಾರೆ, ಇವೆಂಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ ನಾವು ಇನ್ ಸಿಂಪಲ್ ಆಗಿ. ಸೊ ಇವೆಂಟ್ ಮ್ಯಾನೇಜ್ಮೆಂಟ್ ಅನ್ನೋದು ಒಂದೇ, ಅದೇ ರೀತಿ ಮ್ಯಾನೇಜ್ಮೆಂಟ್ ಆಫ್ ಪ್ರಾಜೆಕ್ಟ್ಸ್ ಅಂದ್ರೆ ಒಂದೇ. ಈ ನಾವು MBA ಸ್ಟೂಡೆಂಟ್ಸ್ ಅಲ್ಲಿ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಕಾರ್ಪೊರೇಟ್ ಸೆಕ್ಟರ್ ಅಲ್ಲಿ ಹೇಳ್ತೀವಿ ಇವೆಂಟ್ ಮ್ಯಾನೇಜ್ಮೆಂಟ್. ಆ ಇವೆಂಟ್ ಸಕ್ಸಸ್ಫುಲ್ ಆಗ್ಬೇಕು ಅಂದ್ರೆ ಅವ್ನು ಕಂಪ್ಲೀಟ್ ಅದನ್ನ ಮ್ಯಾನೇಜ್ ಮಾಡಬೇಕಾಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಡಿಸೈನ್ ಅಂಡ್ ಟೆಸ್ಟಿಂಗ್ ಆಫ್ ಎ ನ್ಯೂ ಕಂಪ್ಯೂಟರ್ ಸಾಫ್ಟ್ವೇರ್. ಸೊ ಅದು ಕೂಡ ನಿಮ್ಮ ಮ್ಯಾನೇಜ್ಮೆಂಟ್ ಪ್ರಾಜೆಕ್ಟ್. ಅಥವಾ ರಿಸರ್ಚ್ ಪ್ರಾಜೆಕ್ಟ್.
ಸೊ ನನಗೆ ಯಾವ್ದೊಂದು ಈಗ ರಿಸರ್ಚ್ ಆಕ್ಟಿವಿಟೀಸ್ ಕಂಡಕ್ಟ್ ಆಗ್ಬೇಕಾಗಿದೆ, ಅಥವಾ ಅಲ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ ರಿಸರ್ಚ್ ಪ್ರಾಜೆಕ್ಟ್ ನ ಯೂಸ್ ಮಾಡ್ತಕ್ಕಂಥದ್ದು. ಬೆಸ್ಟ್ ಎಕ್ಸಾಂಪಲ್ ನಿಮಗೆ ಕೋವಿಡ್ ಬಂದಿತ್ತಲ್ವ, ಆ ಟೈಮಲ್ಲಿ ವ್ಯಾಕ್ಸಿನ್ ಅನ್ನ ಏನ್ ರಿಸರ್ಚ್ ಮಾಡಿದ್ರು ನೋಡಿ, ಅಥವಾ ಯಾವ್ದೊಂದು ಡಿಸೀಸ್ ಬಂದಿರುತ್ತೆ ಅದಕ್ಕೆ ಏನೋ ಒಂದು ರಿಸರ್ಚ್ ಮಾಡ್ತಾ ಇರ್ತಾರೆ, ಅಥವಾ ಯಾವ್ದೊಂದು ಫ್ಲಡ್ ಬಂದಿರುತ್ತೆ ಇನ್ನೇನು ಅದ್ರ ಬೇಸ್ ಮೇಲೆ ಯಾವ ರೀತಿ ಅದು ಎಫೆಕ್ಟ್ ಆಗಿದೆ ಅನ್ನೋದು ರಿಸರ್ಚ್ ಮಾಡ್ತಾರೆ. ಸೊ ಇದೆಲ್ಲದೂ ಕೂಡ ರಿಸರ್ಚ್ ಪ್ರಾಜೆಕ್ಟ್ ಅಲ್ಲಿ ಬರ್ತಕ್ಕಂಥದ್ದು. ಸೊ ಇದಿಷ್ಟು ನಾವು ಇನ್ ಜನರಲ್ ಅಲ್ಲಿ ನೋಡಿದ್ವಿ. ಯಾವುದು ಇನ್ ಜನರಲ್ ಅಂತ ಬಂದಾಗ ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ, ಮ್ಯಾನುಫ್ಯಾಕ್ಚರಿಂಗ್ ಪ್ರಾಜೆಕ್ಟ್, ಅದೇ ರೀತಿ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್, ಸೊ ಅದೇ ರೀತಿ ರಿಸರ್ಚ್ ಪ್ರಾಜೆಕ್ಟ್ ಅಥವಾ ಮ್ಯಾನೇಜ್ಮೆಂಟ್ ಪ್ರಾಜೆಕ್ಟ್ ಅಥವಾ ಸಾಫ್ಟ್ವೇರ್ ಪ್ರಾಜೆಕ್ಟ್, ಅದು ಇನ್ ಜನರಲ್ ಆಯ್ತು. ಸೊ ಅದೇ ರೀತಿ ನೆಕ್ಸ್ಟ್ ಇನ್ ಟರ್ಮ್ಸ್ ಆಫ್ ನೀಡ್ ಅಂಡ್ ಸ್ಪೀಡ್ ಆಫ್ ಇಂಪ್ಲಿಮೆಂಟೇಷನ್. ಸೊ ಅಂದ್ರೆ ನನಗೆ ನೆಸೆಸಿಟಿ ಅವಶ್ಯಕತೆ ಇದೆ, ಅಥವಾ ಇಂಪ್ಲಿಮೆಂಟೇಷನ್ ಟೈಪ್ಸ್ ಅಲ್ಲಿ ಬಂದಾಗ ಯಾವ ರೀತಿ ಪ್ರಾಜೆಕ್ಟ್ಸ್ ಗಳು ಸಿಗ್ಬೋದು ನನಗೆ. ಸೊ ಒಂದು ನಾರ್ಮಲ್ ಪ್ರಾಜೆಕ್ಟ್ಸ್ ಅಂದ್ರೆ ಆಸ್ ಪರ್ ರಿಕ್ವೈರ್ಮೆಂಟ್ ಆಫ್ ಕ್ಲೈಂಟ್, ಅಂದ್ರೆ ಕ್ಲೈಂಟ್ ಯಾರೋ ಒಬ್ಬ ಇದ್ದಾನೆ ಅವನ ಅವಶ್ಯಕತೆಗಳಿಗೆ ತಕ್ಕನಾಗಿ ನಾನು ಪ್ರಾಜೆಕ್ಟ್ಸ್ ಅನ್ನ ರೆಡಿ ಮಾಡ್ತೀನಿ. ಸೊ ದಟ್ ಈಸ್ ಕಾಲ್ಡ್ ನಾರ್ಮಲ್ ಪ್ರಾಜೆಕ್ಟ್ಸ್. ಲಾಸ್ಟ್ ಇಯರ್ ಇದೇ ಕಾನ್ಸೆಪ್ಟ್ ಮೇಲೆ ನಿಮಗೆ ಕ್ವಶನ್ ಆಗಿರೋದು. ಅಂದ್ರೆ ನಾರ್ಮಲ್ ಪ್ರಾಜೆಕ್ಟ್ಸ್ ಅಂದ್ರೆ ಏನು, ಅದು ಅದರ ನೀಡ್ ಅಂಡ್ ಸ್ಪೀಡ್ ಆಫ್ ಇಂಪ್ಲಿಮೆಂಟೇಷನ್ ಇನ್ನೊಂದೆರಡು ಟೈಪ್ಸ್ ಬರುತ್ತೆ. ಸೊ ನಾರ್ಮಲ್ ಅಂದ್ರೆ ಏನು, ಕ್ಲೈಂಟ್ ರಿಕ್ವೈರ್ಮೆಂಟ್ ಅಂದ್ರೆ ನನಗೆ ಯಾರೊಬ್ಬ ಪ್ರಾಜೆಕ್ಟ್ಸ್ ಕೊಡ್ತಾನೆ ಅವ್ನ ರಿಕ್ವೈರ್ಮೆಂಟ್ ಏನಿದೆ ಅದ್ರ ಪ್ರಕಾರ ನಾನು ಪ್ರಾಜೆಕ್ಟ್ ಮಾಡ್ತಾ ಹೋಗ್ತೀನಿ ಅಷ್ಟೇ. ಸೊ ಏನಾಗತ್ತೆ ಹಾಗಾದ್ರೆ, ಇಟ್ ಅಡಿಕ್ವೇಟ್ ಟೈಮ್ ಈಸ್ ಅಲೌಡ್ ಫಾರ್ ಇಂಪ್ಲಿಮೆಂಟೇಷನ್. ಸೊ ಈಗ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಬೇಕಾಗುತ್ತೆ ನಿಮಗೆ ಅಲೋಕೇಶನ್ಸ್ ಗೆ. ಮಿನಿಮಮ್ ರಿಕ್ವೈರ್ಮೆಂಟ್ ಆಫ್ ಕ್ಯಾಪಿಟಲ್, ಯಾಕಂದ್ರೆ ತುಂಬಾ ಟೈಮ್ ಇರುತ್ತೆ ನಿಮಗೆ ಆ ಪ್ರಾಜೆಕ್ಟ್ ಮಾಡ್ಲಿಕ್ಕೆ, ಹಾಗಾಗಿ ರಿಕ್ವೈರ್ಮೆಂಟ್ ಆಫ್ ಕ್ಯಾಪಿಟಲ್ ಸ್ವಲ್ಪ ಕಡಿಮೆ ಆಗ್ಬೋದು. ಅದೇ ರೀತಿ ನೋ ಸ್ಯಾಕ್ರಿಫೈಸ್ ಇನ್ ಟರ್ಮ್ಸ್ ಆಫ್ ಕ್ವಾಲಿಟಿ, ಯಾವುದೇ ಕಾರಣಕ್ಕೂ ನೀವು ಆ ಪ್ರಾಜೆಕ್ಟ್ ನ ಇಮಿಡಿಯೇಟ್ಲಿ ರೆಡಿ ಮಾಡೋ ಅವಶ್ಯಕತೆ ಇರಲ್ಲ, ಆಸ್ ಪರ್ ರಿಕ್ವೈರ್ಮೆಂಟ್ ಪ್ರಕಾರ ಮಾಡಿರ್ತೀರಿ, ಹಾಗಾಗಿ ಕ್ವಾಲಿಟಿಯಲ್ಲಿ ಯಾವುದೇ ಕಾರಣಕ್ಕೂ ನೀವು ಸ್ಯಾಕ್ರಿಫೈಸ್ ಆಗಿ ಚಾನ್ಸ್ ಇಲ್ಲ. ಸೊ ಇದನ್ನ ನಾವೇನ್ ಹೇಳ್ತೀವಿ ಅಂದ್ರೆ ಆಸ್ ಪರ್ ನೀಡ್ ಅಂಡ್ ಸ್ಪೀಡ್ ಆಫ್ ಇಂಪ್ಲಿಮೆಂಟೇಷನ್ ಪ್ರಕಾರ ನಾರ್ಮಲ್ ಪ್ರಾಜೆಕ್ಟ್ಸ್ ಅಂತ ಹೇಳ್ತೀವಿ. ಸೊ ಒಂದ್ ಸಿಂಪಲ್ ನೆನ್ಪಿಟ್ಕೊಳ್ಳಿ, ನಾರ್ಮಲ್ ಪ್ರಾಜೆಕ್ಟ್ಸ್ ಅಂದ್ರೆ ಏನು, ಏನ್ ರಿಕ್ವೈರ್ಮೆಂಟ್ ಇದೆ ಆ ರಿಕ್ವೈರ್ಮೆಂಟ್ ತಕ್ಕ ನಾನು ಪ್ರಾಜೆಕ್ಟ್ ಮಾಡ್ತಾ ಹೋಗ್ತೀನಿ, ದಟ್ ಈಸ್ ನಾರ್ಮಲ್ ಸಿಂಪಲ್ ಪ್ರಾಜೆಕ್ಟ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಸೊ ಕ್ರಾಶ್ ಪ್ರಾಜೆಕ್ಟ್ಸ್ ನೋಡಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನಾರ್ಮಲ್ ಅಂದ್ರೆ ಆಸ್ ಪರ್ ರಿಕ್ವೈರ್ಮೆಂಟ್ ಅವಶ್ಯಕತೆ ಇದೆ ಮಾಡ್ತಾ ಇದ್ದೀನಿ ಅಷ್ಟೇ, ಮುಗೀತಾ ಅಲ್ಲಿ ಏನು ಕಾಂಪ್ಲಿಕೇಶನ್ಸ್ ಅರೈಸ್ ಆಗಲ್ಲ. ಕ್ರಾಶ್ ಪ್ರಾಜೆಕ್ಟ್ಸ್ ಅಂದ್ರೆ ಅಡಿಷನಲ್ ರಿಕ್ವೈರ್ಮೆಂಟ್ ಡ್ಯೂ ಟು ಎಮರ್ಜೆನ್ಸಿ, ನನಗೆ ಅರ್ಜೆಂಟ್ ಆಗಿ ಯಾವ್ದೋ ಒಂದು ಪ್ರಾಜೆಕ್ಟ್ ರೆಡಿ ಆಗ್ಬೇಕು. ಸೊ ಅದು ಬರ್ತಕ್ಕಂಥದ್ದು ವಿದ್ಯಾರ್ಥಿಗಳೇ ಕ್ರಾಶ್ ಪ್ರಾಜೆಕ್ಟ್ಸ್ ಅಲ್ಲಿ ಬರುತ್ತೆ. ಅಂದ್ರೆ ಇದು ಅಡಿಷನಲ್ ರಿಕ್ವೈರ್ಮೆಂಟ್ ಡ್ಯೂ ಟು ಎಮರ್ಜೆನ್ಸಿ, ನನಗೆ ಯಾವ್ದೋ ಒಂದು ಎಮರ್ಜೆನ್ಸಿ ಆಗಿ ಸಾಫ್ಟ್ವೇರ್ ಯಾವ್ದೋ ಒಂದು ರೆಡಿ ಆಗ್ಬೇಕು ಅಥವಾ ಯಾವ್ದೋ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಬೇಕು, ದಟ್ ಈಸ್ ಕಮ್ಸ್ ಅಂಡರ್ ಕ್ರಾಶ್ ಪ್ರಾಜೆಕ್ಟ್ಸ್. ಸೊ ರಿಕ್ವೈರ್ಮೆಂಟ್ ಆಫ್ ಅಡಿಷನಲ್ ಕಾಸ್ಟ್ ಟು ಗೇನ್ ಟೈಮ್, ಅಂದ್ರೆ ಎಮರ್ಜೆನ್ಸಿ ಆಗಿ ನನ್ನ ರೆಡಿ ಮಾಡಬೇಕಾಗಿರುತ್ತೆ, ಹಾಗಾಗಿ ಕಾಸ್ಟ್ ಇಲ್ಲಿ ಜಾಸ್ತಿ ಆಗ್ತಕ್ಕಂಥ ಚಾನ್ಸ್ ಇರುತ್ತೆ. ಸೊ ಟೈಮ್ ಅನ್ನ ಗೇನ್ ಮಾಡಬೇಕು ಅಂದ್ರೆ ಕಾಸ್ಟ್ ಅನ್ನ ಜಾಸ್ತಿ ಮಾಡಲೇಬೇಕು. ನೋಡಿ ಟೈಮ್ ಅಂಡ್ ಕಾಸ್ಟ್ ಯಾವತ್ತೂ ಕೂಡ ಅಪೋಸಿಟ್. ಸೊ ನನಗೆ ಜಾಸ್ತಿ ಟೈಮ್ ಇದೆ ಅಂದ್ರೆ ನಾನು ಆರಾಮಲ್ಲಿ ಮಾಡ್ಬೋದು, ಇಲ್ಲ ಕಡಿಮೆ ಟೈಮ್ ಇದೆ ಬೇಗ ಫಿನಿಶ್ ಮಾಡಬೇಕು ಅಂದ್ರೆ ಸೊ ಕಾಸ್ಟ್ ಇನ್ಕರ್ ಮಾಡಲೇಬೇಕಾಗುತ್ತೆ, ಅಥವಾ ಔಟ್ಸೈಡ್ ಸಪೋರ್ಟ್ ತಗೊಂಡು ನಾನು ಫಿನಿಶ್ ಮಾಡಲೇಬೇಕು ಪ್ರಾಜೆಕ್ಟ್ಸ್ ಅನ್ನ. ಮ್ಯಾಕ್ಸಿಮಮ್ ಓವರ್ಲ್ಯಾಪಿಂಗ್ ಆಫ್ ಫೇಸಸ್, ಸೊ ಎಮರ್ಜೆನ್ಸಿ ರಿಕ್ವೈರ್ಮೆಂಟ್ ಇಂದ ಯಾವುದೋ ಒಂದು ಸ್ಟೆಪ್ಸ್ಗಳು ಅಥವಾ ಹಂತವಾಗಿ ನಾನು ಪ್ರಾಜೆಕ್ಟ್ ಅನ್ನ ಮಾಡಬಹುದು, ಸ್ಕಿಪ್ ಮಾಡೋ ಚಾನ್ಸಸ್ ಇರ್ಬೋದು ಫೇಸಸ್ ಅನ್ನು. ಸೈಮಲ್ಟೇನಿಯಸ್ ವರ್ಕ್ ಬೈ ಸಬ್ ಕಾಂಟ್ರಾಕ್ಟಿಂಗ್, ಅಂದ್ರೆ ನನಗೆ ನೆಸೆಸಿಟಿ ಇದೆ ನಾನು ಔಟ್ ಸೈಡ್ ಇಂದ ಹೆಲ್ಪ್ ತಗೊಂಡು ಅದನ್ನೇ ನಾವು ಸಬ್ ಕಾಂಟ್ರಾಕ್ಟಿಂಗ್ ಅಂತ ಹೇಳ್ತೀವಿ. ಪಾರ್ಟ್ ಆಫ್ ವರ್ಕ್ ನ ಬೇರೆ ಯಾವ್ದೋ ಟೀಮ್ ಇಂದ ಹೆಲ್ಪ್ ತಗೊಂಡು ಮಾಡಿ ನಾನು ಫಿನಿಶ್ ಮಾಡಿ ಸಬ್ಮಿಟ್ ಮಾಡಬಹುದು ಪ್ರಾಜೆಕ್ಟ್ ನ. ಸೊ ಹಾಗಾಗಿ ಕ್ರಾಸ್ ಪ್ರಾಜೆಕ್ಟ್ಸ್ ಅಲ್ಲಿ ಇದೆಲ್ಲದೂ ಬರ್ತಕ್ಕಂಥದ್ದು. ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ, ನಾರ್ಮಲ್ ಪ್ರಾಜೆಕ್ಟ್ಸ್ ಅಂದ್ರೆ ಆಸ್ ಪರ್ ರಿಕ್ವೈರ್ಮೆಂಟ್ ಏನಿದೆಯೋ ಅದ್ರ ಪ್ರಕಾರ ಮಾಡ್ತಾ ಹೋಗ್ತೀನಿ ನಾನು. ಕ್ರಾಸ್ ಪ್ರಾಜೆಕ್ಟ್ಸ್ ಅಂದ್ರೆ ಎಮರ್ಜೆನ್ಸಿ ರಿಕ್ವೈರ್ಮೆಂಟ್, ನನಗೆ ಅರ್ಜೆಂಟ್ ಆಗಿ ಅವಶ್ಯಕತೆ ಇದೆ, ಇಮಿಡಿಯೇಟ್ಲಿ ಯಾವುದೋ ಒಂದು ಸಾಫ್ಟ್ವೇರ್ ನೆಸೆಸಿಟಿ ಇದೆ, ಹಾಗಾಗಿ ನಾನು ಅದನ್ನ ಸಾಫ್ಟ್ವೇರ್ ಪ್ರಾಜೆಕ್ಟ್ಸ್ ಅಲ್ಲಿ ಕ್ರಾಸ್ ಪ್ರಾಜೆಕ್ಟ್ಸ್ ಅಂಡರ್ಲಿ ಕನ್ಸಿಡರ್ ಮಾಡಬಹುದು. ನೆಕ್ಸ್ಟ್ ಇನ್ ಟರ್ಮ್ಸ್ ಆಫ್ ನೀಡ್ ಅಂಡ್ ಸ್ಪೀಡ್ ಇಂಪ್ಲಿಮೆಂಟೇಷನ್ ಅಲ್ಲಿ ಥರ್ಡ್ ಒನ್ ನಾರ್ಮಲ್ ನೋಡಿದ್ರಿ, ಫಸ್ಟ್ ಒನ್, ಸೆಕೆಂಡ್ ಒನ್ ಯಾವುದು ನಮ್ಮ ರಿಕ್ವೈರ್ಮೆಂಟ್ ಅಥವಾ ಕ್ರಾಸ್ ಪ್ರಾಜೆಕ್ಟ್ಸ್ ಅಂತ ಹೇಳ್ತೀವಿ, ರಿಕ್ವೈರ್ಮೆಂಟ್ ಬೇಸಿಸ್ ಮೇಲೆ, ಅಡಿಷನಲ್ ರಿಕ್ವೈರ್ಮೆಂಟ್ ಬೇಸಿಸ್ ಮೇಲೆ. ಡಿಸಾಸ್ಟರ್ ಪ್ರಾಜೆಕ್ಟ್ ಏನು, ಡಿಸಾಸ್ಟರ್ ಅಂದ್ರೆ ಯಾವುದೋ ಒಂದು ನ್ಯಾಚುರಲ್ ಕಲಾಮಿಟೀಸ್ ಅರೈಸ್ ಆಗಿರುತ್ತೆ. ಸೊ ಡ್ಯೂ ಟು ಅನ್ಎಕ್ಸ್ಪೆಕ್ಟೆಡ್ ನ್ಯಾಚುರಲ್ ಕಲಾಮಿಟೀಸ್, ಸೊ ಫ್ಲಡ್ ಬರ್ಬೋದು ಅಥವಾ ಇನ್ನೊಂದು ಯಾವ್ದೋ ಆಗ್ಬೋದು. ಸೊ ಕ್ಯಾಪಿಟಲ್ ಕಾಸ್ಟ್ ವಿಲ್ ಗೋ ಅಪ್ ವೆರಿ ಹೈ, ಯಾಕಂದ್ರೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಕೋವಿಡ್ ಬಂತಲ್ವಾ. ಸೊ ಆ ಕೋವಿಡ್ ಬಂದಾಗ ಸೊ ಎಲ್ಲಾ ಸಿಚುವೇಶನ್ಸ್ ಗಳನ್ನು ಹ್ಯಾಂಡಲ್ ಮಾಡಬೇಕು, ಅದಕ್ಕೊಂದು ವ್ಯಾಕ್ಸಿನ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಅಲ್ಲೆಲ್ಲದೂ ಕೂಡ ಅನ್ಎಕ್ಸ್ಪೆಕ್ಟೆಡ್, ಅದು ಎಕ್ಸ್ಪೆಕ್ಟೆಡ್ ಅಲ್ಲ, ಹಾಗಾಗಿ ಕಾಸ್ಟ್ ಹೈ ಕಾಸ್ಟ್ ಇನ್ಕರ್ ಮಾಡ್ಲೇಬೇಕು ನಾನು.
ಪ್ರಾಜೆಕ್ಟ್ ಟೈಮ್ ವಿಲ್ ಗೆಟ್ ಡ್ರಾಸ್ಟಿಕಲಿ ರೆಡ್ಯೂಸ್. ಅಂದ್ರೆ ನನಗೆ ಬಹಳ ಟೈಮ್ ಇರಲ್ಲ ಪ್ರಾಜೆಕ್ಟ್ ಮಾಡ್ಲಿಕ್ಕೆ, ಹಾಗಾಗಿ ಟೈಮ್ ರೆಡ್ಯೂಸ್ ಆಗಿರುತ್ತೆ. ರೌಂಡ್ ದಿ ಕ್ಲಾಕ್ ವರ್ಕ್ ಈಸ್ ಡನ್ ಆಟ್ ದಿ ಕನ್ಸ್ಟ್ರಕ್ಷನ್. ಅಂದ್ರೆ ನಾನು ವರ್ಕ್ ಮಾಡಲೇಬೇಕಿದೆ. ರೌಂಡ್ ದಿ ಕ್ಲಾಕ್ ಅಂದ್ರೆ ಅಟ್ ಎನಿ ಟೈಮ್ ನಾವು ವರ್ಕ್ ಮಾಡಲೇಬೇಕು. ನನಗೆ ಇಮಿಡಿಯೇಟ್ಲಿ ಏನು ಡಿಸಾಸ್ಟರ್ ಅಂದ್ರೆ ಏನ್ ನ್ಯಾಚುರಲ್ ಕಲಾಮಿಟೀಸ್ ಅರೈಸ್ ಆಗಿದೆ ಅದನ್ನ ನಾನು ರಿಮೂವ್ ಮಾಡ್ಕೋಬೇಕು ಅಂದ್ರೆ ನಾನು ವರ್ಕ್ ಮಾಡಲೇಬೇಕಾಗುತ್ತೆ. ಸೊ ಹಾಗಾಗಿ ರೌಂಡ್ ದಿ ಕ್ಲಾಕ್ ವರ್ಕ್ ಈಸ್ ಡನ್ ಅಟ್ ದಿ ಕನ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ. ಸೊ ಇದು ಡಿಸಾಸ್ಟರ್ ಪ್ರಾಜೆಕ್ಟ್. ನೋಡಿ ಇಷ್ಟೇ ನೆನ್ಪಿಟ್ಕೊಳ್ಳಿ. ನಾರ್ಮಲ್ ಪ್ರಾಜೆಕ್ಟ್ಸ್ ಅಂದ್ರೆ ಏನು, ಸಿಂಪಲ್ ಆಗಿ ಒಬ್ಬ ಕ್ಲೈಂಟ್ ನನಗೆ ರಿಕ್ವೈರ್ಮೆಂಟ್ ಕೊಡ್ತಾನೆ, ಅವನ ರಿಕ್ವೈರ್ಮೆಂಟ್ ನ ಫುಲ್ಫಿಲ್ ಮಾಡ್ಲಿಕ್ಕೆ ನಾನು ನಾರ್ಮಲ್ ಪ್ರಾಜೆಕ್ಟ್ಸ್ ಅನ್ನು ರೆಡಿ ಮಾಡ್ತೀನಿ. ಕ್ರಾಸ್ ಪ್ರಾಜೆಕ್ಟ್ಸ್ ಅಂದ್ರೆ ಏನು, ಇನ್ ಕೇಸ್ ಆಫ್ ಎಮರ್ಜೆನ್ಸಿ ನನಗೆ ಯಾವ್ದೋ ಒಂದು ಸಾಫ್ಟ್ವೇರ್ ಅವಶ್ಯಕತೆ ಇದೆ, ಸೊ ಅಂತದ್ದು ಯಾವ್ದೋ ಒಂದು ಬಿಲ್ಡಿಂಗ್ ಅವಶ್ಯಕತೆ ಇದೆ, ಅಂತ ಟೈಮಲ್ಲಿ ನಾನು ಕ್ರಾಸ್ ಪ್ರಾಜೆಕ್ಟ್ಸ್ ಯೂಸ್ ಮಾಡ್ತೀನಿ. ಡಿಸಾಸ್ಟರ್ ಅಂದ್ರೆ ಏನು, ಯಾವುದೋ ಒಂದು ನ್ಯಾಚುರಲ್ ಕಲಾಮಿಟೀಸ್ ಬಂದಿದೆ, ಸೊ ಅದಕ್ಕೆ ನಾನು ಪರಿಹಾರ ರೂಪದಲ್ಲಿ ಯಾವ್ದೋ ಒಂದು ಪ್ರಾಜೆಕ್ಟ್ ರೆಡಿ ಮಾಡ್ತಾ ಇದ್ದೀನಿ ಅಂದ್ರೆ ಸೊ ಅದು ಡಿಸಾಸ್ಟರ್ ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಇದು ನಿಮ್ಮ ಟೈಪ್ಸ್ ಆಫ್ ಪ್ರಾಜೆಕ್ಟ್ಸ್. ಸೊ ಇಲ್ಲಿ ನಾವು ಫಸ್ಟ್ ಯೂನಿಟ್ ನ ಫಸ್ಟ್ ಪಾರ್ಟ್ ಅಲ್ಲಿ ಏನೇನು ನೋಡಿದ್ವಿ ಹಾಗಾದ್ರೆ, ಮೀನಿಂಗ್ ಆಫ್ ಪ್ರಾಜೆಕ್ಟ್ ನೋಡಿದ್ವಿ, ಮೀನಿಂಗ್ ಆಫ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ನೋಡಿದ್ವಿ, ಫೀಚರ್ಸ್ ಆಫ್ ಪ್ರಾಜೆಕ್ಟ್ ನೋಡಿದ್ವಿ, ಅದೇ ರೀತಿ ಟೈಪ್ಸ್ ಆಫ್ ಪ್ರಾಜೆಕ್ಟ್ಸ್ ನೋಡಿದ್ವಿ. ಸೊ ಇದು ಫಸ್ಟ್ ಪಾರ್ಟ್ ಅಲ್ಲಿ ನಾನು ಡಿಸ್ಕಸ್ ಮಾಡಿರ್ತಕ್ಕಂಥದ್ದು. ಇನ್ನು ಸೆಕೆಂಡ್ ಪಾರ್ಟ್ ಅಲ್ಲಿ ಇನ್ನೂ ಬೇಕಾದಷ್ಟು ಇದೆ ನಿಮಗೆ ಇಲ್ಲಿ. ಸೊ ನಿಮಗೇನಾದ್ರು ಡೌಟ್ಸ್ ಇದ್ರೆ ಅಥವಾ ನಿಮಗೇನಾದ್ರು DCET ಬಗ್ಗೆ ಎಂಕ್ವೈರೀಸ್ ಇದ್ರೆ ಬ್ಯಾಚ್ ಬಗ್ಗೆ ಬಿಲೋ ನಂಬರ್ ಏನ್ ಡಿಸ್ಪ್ಲೇ ಆಗ್ತಾ ಇದೆ ಆ ನಂಬರ್ಸ್ ಕಾಂಟ್ಯಾಕ್ಟ್ ಮಾಡಿ. ಸೊ ಅದೇ ರೀತಿ ಅಚೀವರ್ಸಿನ ಯೂಟ್ಯೂಬ್ ಚಾನಲ್ ಆಗಿರ್ಬೋದು ಅಥವಾ ವೆಬ್ಸೈಟ್ಸ್ ಇದೆ ಅಥವಾ ಟೆಲಿಗ್ರಾಮ್ ಗ್ರೂಪ್ ಇದೆ, ಸೊ ಅದಕ್ಕೂ ಕೂಡ ನೀವು ಜಾಯಿನ್ ಆಗ್ಬೋದು. ಸೊ ಅದೇ ರೀತಿ ಯಾರೆಲ್ಲ ಮುಂಬರ್ತಕ್ಕಂತಹ DCET ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತೀರಿ ಅಥವಾ ಪ್ರಿಪೇರ್ ಆಗೋರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ಶುಭವಾಗಲಿ ಅಂತಕ್ಕಂತಹ ಆಶಯದೊಂದಿಗೆ ನಾನು ಇವತ್ತು ಕ್ಲಾಸನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಫಸ್ಟ್ ಚಾಪ್ಟರ್ನ ಪಾರ್ಟ್ 2 ಅಲ್ಲಿ ಕೆಲವೊಂದು ಕಾನ್ಸೆಪ್ಟ್ಸ್ಗಳನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಏನು ಪ್ರಿಪೇರ್ ಆಗ್ತಾ ಇದ್ರಿ DCET ಎಕ್ಸಾಮಿಗೆ, ಸೊ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಕ್ಲಾಸನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.